ಎಕ್ಕದ ಎಂಬ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಹೊಂದಿರುವ ಸುಧಾಕರ್ ಎಂ ಪೂಜಾರಿಯವರ ಬಗ್ಗೆ ಸುಳ್ಳು ವರದಿಯನ್ನು ಬಿತ್ತರಿಸಿದ ಮೊಯ್ತೀನ್ ಕುಂಞಿ ಯಾನೆ ಎಂಕೆ ಗರ್ಡಾಡಿ ವಿರುದ್ಧ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾರ್ಕಳ ತಾಲೂಕಿನ ರೆಂಚಾಳ ಗ್ರಾಮದ ಸುಧಾಕರ್ ಎಂ ಪೂಜಾರಿಯವರ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಹೊಂದಿರುವ ಎಕ್ಕದ ಟ್ರೇಡ್ ಮಾರ್ಕ್ ಸಂಬಂಧಪಟ್ಟಂತೆ ಈ ಟ್ರೇಡ್ ಮಾರ್ಕ್ ಉಲ್ಲಂಘಿಸಿ ಎಕ್ಕಮಾಲೆ ಎಂಬ ಹೆಸರಿನಲ್ಲಿ ಉತ್ಪಾದನೆ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದ ಮೂಡುಬಿದ್ರೆಯ ಸಂಜೀವಿನಿ ಆಯುರ್ವೇದಿಕ್ನ ಮಾಲಕರಾದ ಮೊಹಿಯುದ್ದೀನ್ ಕುಂಞಿ ಎಂಬುವರು ಸುಧಾಕರ್ ಎಂ ಪೂಜಾರಿಯವರು ತನಗೆ ಹಾಗೂ ನನ್ನ ಕುಟುಂಬದವರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬ ಸುಳ್ಳು ಸುದ್ದಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಅದರ ವಿರುದ್ಧ ಸುಧಾಕರ್ ಎಂ ಪೂಜಾರಿಯವರು ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಮಸ್ಕಾರ, ನಾನು ಮಂಜುನಾಥ್ ಅಂತೇಳಿ ಉಡುಪಿಯಿಂದ ವಕೀಲರು. ನಾನಿವತ್ತೊಂದು ಯೂಟ್ಯೂಬ್ನಲ್ಲಿ ಮೊಹಮ್ಮದ್ ಅನ್ನುವರ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನೋಡಿದೆ. ಅದರಲ್ಲಿ ಅವರು ಸುಧಾಕರ್ ಎಂ ಪೂಜಾರಿ ಎನ್ನುವರು ತನಗೆ ಜೀವ ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಮುಂದೆ ಏನಾದರೂ ಅವರ ಕುಟುಂಬಕ್ಕಾಗಲಿ ಅವರಿಗಾಗಲಿ ಏನಾದರೂ ತೊಂದರೆ ಆದರೆ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಒಂದು ಕೆಲವು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ, ನ್ಯೂಸನ್ನು ಹರಿಯಬಿಟ್ಟಿದ್ದಾರೆ. ಇದು ವಿಚಾರ ಏನಂತ ಹೇಳಿದರೆ, ನನ್ನ ಕಕ್ಷಿಗಾರರಾದಂಥ ಸುಧಾಕರ್ ಎಂ ಪೂಜಾರಿಯವರು ಎಕ್ಕದ ಎನ್ನುವಂಥ ಒಂದು ನೋವಿನ ಎಣ್ಣೆಗೆ ಟ್ರೇಡ್ ಮಾರ್ಕನ್ನು ಪಡ್ಕೊಂಡು ವ್ಯವಹಾರವನ್ನು ಮಾಡ್ತಾಯಿದ್ದರು. ಈ ಎಂ ಕೆ ಗರ್ಡಾಡಿಯವರು ಅದರ ಒಂದು ಪ್ರಸಿದ್ಧಿಯನ್ನು, ಎಕ್ಕದ ಎನ್ನುವಂಥ ಒಂದು ಪ್ರಾಡಕ್ಟನ್ನ ಪ್ರಸಿದ್ಧಿಯನ್ನು ದುರ್ಬಳಕೆ ಮಾಡಿಕೊಂಡು ಎಕ್ಕಮಾಲೆ ಎನ್ನುವಂಥ ಹೆಸರಿನಲ್ಲಿ ಒಂದು ನೋವಿನ ಎಣ್ಣೆಯನ್ನು ಅವರು ಮಾರಾಟವನ್ನು ಪ್ರಾರಂಭಿಸಿದರು. ಸೊ ಇದರಿಂದ ಆದಂಥ ತೊಂದರೆಗೆ ನನ್ನ ಕಕ್ಷಿಗಾರರು ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಟ್ರೇಡ್ ಮಾರ್ಕ್ ಆ್ಯಕ್ಟಿನಲ್ಲಿ ಒಂದು ದಾವೆಯನ್ನು ಸಲ್ಲಿಸಿ ಗರ್ಡಾಡಿಯವರು ಅವರ ನೋವಿನ ಎಣ್ಣೆಯನ್ನು, ಅಂದರೆ ಎಕ್ಕಮಾಲೆ ಎಣ್ಣೆ ಅನ್ನುವಂಥದ್ದನ್ನು ಮಾರಾಟ ಮಾಡಬಾರ್ದು ಅನ್ನುವಂಥ ನಿರ್ಬಂಧಕಾಜ್ಞೆಯನ್ನು ಪಡ್ಕೊಂಡಿದ್ರು. ಕಾರಣ ಅಂತ ಹೇಳಿದರೆ, ಇವರಿಗೆ, ನನ್ನ ಕಕ್ಷಿಗಾರರಿಗೆ ಟ್ರೇಡ್ ಮಾರ್ಕ್ ಇದೆ, ಅವರಿಗೆ ಟ್ರೇಡ್ ಮಾರ್ಕ್ ಪಡ್ಕೊಳ್ಳಿಲ್ಲ. ಅವರು ಅನ್ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕಿನ ಮೂಲಕ ಅವರು ವ್ಯವಹಾರ ಮಾಡ್ತಾಯಿದ್ರು. ಇಲ್ಲಿ ಯಾವಾಗ ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನನ್ನ ಕಕ್ಷಿಗಾರರ ಪರವಾಗಿ ಎಕ್ಕಮಾಲೆ ಎಣ್ಣೆ ಅನ್ನುವಂಥದ್ದನ್ನು ಮಾರಾಟ ಮಾಡಬಾರ್ದು ಅಂಥೇಳಿ ಯಾರು ಎಂ ಕೆ ಗರ್ಡಾಡಿ ಅವರು ಮಾರಾಟ ಮಾಡಬಾರ್ದು ಅನ್ನುವಂಥ ನಿರ್ಬಂಧಕಾಜ್ಞೆಯನ್ನು ನ್ಯಾಯಾಲಯ ಕೊಡ್ತದೆ. ಆ ನಂತರ ಈ ಗರ್ಡಾಡಿಯವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಕೋರ್ಟಿಗೆ ತಿಳಿಸಿ, ಅಂದರೆ ಪೇಟೆಂಟ್ ಅನ್ನುವಂಥ ವಿಚಾರಗಳನ್ನು ತರ್ತಾರೆ. ನನ್ನ ಕಕ್ಷಿಗಾರ ಹೊಂದಿರುವಂಥದ್ದು ಟ್ರೇಡ್ ಮಾರ್ಕ್, ಬಟ್ ಅವರು ಟ್ರೇಡ್ ಮಾರ್ಕ್ ವಿಚಾರಕ್ಕಿಂತಲೂ ಪೇಟೆಂಟಿನ ಬಗ್ಗೆ ಅಲ್ಲಿ ವಾದವನ್ನು ಮಂಡನೆ ಮಾಡಿ ಅದು ನ್ಯಾಚುರಲ್ ಆಗಿ ಬರುವಂಥದ್ದು ಎಕ್ಕದ, ಹಾಗಾಗಿ ಅದಕ್ಕೆ ಸ್ಟೇ ಕೊಡಬೇಕು, ಅದನ್ನು ಯಾರು ಕೂಡ ಉಪಯೋಗ ಮಾಡಬಹುದು ಅನ್ನುವಂಥ ವಿಚಾರವನ್ನು ತಂದುಕೊಂಡು ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಯಾವುದೇ ಪ್ರಾಡಕ್ಟಿನ ಇದನ್ನು ಎಕ್ಕದ ಅನ್ನುವಂಥ ಗಿಡ ಅಥವಾ ಅದರ ಯಾವುದೇ ವಿಚಾರಗಳ ಬಗ್ಗೆ ನಾವು ಹೇಳ್ತಾ ಇಲ್ಲ. ಇಲ್ಲಿ ನಾವು ಖಾಲಿ ಟ್ರೇಡ್ ಮಾರ್ಕಿನ ಬಗ್ಗೆ ನಾವು ಹೇಳಿದ್ದೇವೆ. ಟ್ರೇಡ್ ಮಾರ್ಕಿಗೆ ನಮಗೆ ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ನಿರ್ಬಂಧಕಾಜ್ಞೆ ಸಿಕ್ಕಿದೆ. ಆ ನಿರ್ಬಂಧಕಾಜ್ಞೆಯನ್ನು ಉಚ್ಚ ನ್ಯಾಯಾಲಯದಲ್ಲಿ ಅವರು ಸ್ಟೇಯನ್ನು ಮಾಡಿಸ್ಕೊಂಡು ಬಂದು ಕಾನೂನಿನ ಮೂಲಕ ಹೋರಾಟ ಮಾಡುವ ಬದಲಾಗಿ ಈ ರೀತಿಯಲ್ಲಿ ನನ್ನ ಕಕ್ಷಿಗಾರ ತೇಜೋವಧೆಯನ್ನು ಮಾಡಲಿಕ್ಕೋಸ್ಕರ ಅವರು ಜೀವ ಬೆದರಿಕೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ಮುಂದೆ ಏನಾದರೂ ತೊಂದರೆ ಆದರೆ ನಮಗೆ ಸುಧಾಕರ್ ಪೂಜಾರಿಯವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವರ ಒಂದು ಗೌರವ ಮತ್ತು ಘನತೆಯನ್ನು ಮತ್ತು ಅವರ ಮಾರ್ಕೆಟ್ನಲ್ಲಿ ಅವರ ಹೆಸರನ್ನು ಹಾಳು ಮಾಡುವ ಉದ್ದೇಶದಿಂದ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಕಕ್ಷಿಗಾರರು ತಿಳಿಸಿದ್ದಾರೆ. ಸೊ ಇದನ್ನು ಅವರು ಕಾನೂನಿನಲ್ಲಿ ನೋಡಿಕೊಳ್ಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅವರು ತಪ್ಪು ಸಂದೇಶವನ್ನು ಹೇಳಿಕೊಂಡು ಸಮಾಜಕ್ಕೆ ಬೇರೆ ರೀತಿಯ ಒಂದು ಅಭಿಪ್ರಾಯ ಬರುವ ರೀತಿಯಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಮತ್ತು ನಮ್ಮ ಕಕ್ಷಿಗಾರರ ಗೌರವಕ್ಕೆ ಮತ್ತು ಘನತೆಗೆ ಏನು ತೊಂದರೆ ಆಗಿದೆ ಅದನ್ನು ಕೂಡ ನಾವು ಕಾನೂನು ಪ್ರಕಾರ ನಾವು ಅದನ್ನು ಎದುರಿಸ್ತೇವೆ. ಮತ್ತು ಇವರು ಕೋರ್ಟಿನಲ್ಲಿ ಉಡುಪಿ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗುವ ಮೊದಲು ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ತಪ್ಪು. ಇಲ್ಲಿ ಉಡುಪಿ ನ್ಯಾಯಾಲಯಗಳಲ್ಲಿ ಅದರ ಬಗ್ಗೆ ದಾಖಲೆಗಳ ಸಮೇತ ಅವರು ಬಂದು ವಾದ ಮಾಡಬೇಕು. ವಾದ ವಿವಾದಗಳಾದಮೇಲೆ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ಅದನ್ನು ಬಿಟ್ಟು ಬೇರೊಂದು ದಾರಿಯಲ್ಲಿ ಹೋಗಿ ನಮಗೆ ಜೀವ ಬೆದರಿಕೆ ಬರ್ತಾ ಉಂಟು, ದಾಖಲೆ ಆಧಾರ ರಹಿತವಾಗಿ ಸುಳ್ಳು ಕಂಪ್ಲೇಂಟ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ತಪ್ಪು. ಎಕ್ಕದ ಎನ್ನುವ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕನ್ನು ಹೊಂದಿದ್ದೇನೆ. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ದಿವಸ ಬೆಳಿಗ್ಗೆಂದು ವಿಡಿಯೋ ಬರ್ತದೆ. ಆ ವಿಡಿಯೋದಲ್ಲಿ ಒಬ್ಬರು ಮೊಯ್ತೀನ್ ಕುಂಞಿ ಅನ್ನೋರು, ಮೊಯ್ತೀನ್ ಕುಂಞಿ ಗರ್ಡಾಡಿ ಎಂ ಕೆ ಗರ್ಡಾಡಿ ಇವರು ಹೇಳ್ತಾರೆ, ನನಗೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ, ನನ್ನ ಆಸ್ತಿಪಾಸ್ತಿಗಳಿಗೆ
ನನ್ನ ಮಕ್ಕಳಿಗೆ ಅದು ಕೊಲೆ ಬೆದರಿಕೆ ಕೊಡ್ತಾ ಇರುವವರು ಸುಧಾಕರ್ ಎಂ ಪೂಜಾರಿ ಅಂತ ಹೇಳ್ತಾರೆ. ಬಂಧುಗಳೇ, ಕೊಲೆ ಬೆದರಿಕೆ ಖಂಡಿತವಾಗಿಯೂ ನಾನು ಎಂದೂ ಕೂಡ ಕೊಡಲಿಲ್ಲ. ನಾನು ಅವರಲ್ಲಿ ಮಾತಾಡಲೇ ಇಲ್ಲ. ಸೊ ಮಾತಾಡಲೇ ಇಲ್ಲ, ಹಾಗಾದರೆ ಕೊಲೆ ಬೆದರಿಕೆ ಹೇಗೆ ಆಗುತ್ತೆ? ಅದು ಸಾಧ್ಯವೇ ಇಲ್ಲ. ಒಂದು ವಿಚಾರ. ಎರಡನೇದು, ಈಗಾಗಲೇ ಗೊತ್ತಿದೆ, ಎಕ್ಕದೆ ಅಂತಕ್ಕಂಥ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಇತ್ತು. ಅದಕ್ಕೆ ಪೂರಕವಾಗಿ ಎಕ್ಕೆಮಾಲೆ ಎಣ್ಣೆ ಅಂತ ತಯಾರಿಸಿದರು. ಆವಾಗ ನಾನು ಕೋರ್ಟ್ಗೆ ಹೋದೆ. ಉಡುಪಿ ಜಿಲ್ಲಾ ನ್ಯಾಯಾಲಯ ಅದಕ್ಕೆ ತಡೆಯನ್ನು ಕೊಟ್ಟಿತ್ತು, ಅವರ ಎಕ್ಕಮಾಲೆ ಎಣ್ಣೆಗೆ ತಡೆಯನ್ನು ಕೊಟ್ಟಿತ್ತು. ಅದರ ನಂತರ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ತಪ್ಪು ಸಂದೇಶಗಳನ್ನು ಕೊಡುವ ಮೂಲಕ ಅದರ ಏನು ತಡೆಯಾಜ್ಞೆ ಬಂದಿತ್ತ ಎಕ್ಕಮಾಲೆ ಎಣ್ಣೆಗೆ, ಅದನ್ನು ತೆರವುಗೊಳಿಸಿದ್ದಾರೆ. ಮುಂದೆ ನಾವು ಅದಕ್ಕೆ ಪೂರಕವಾಗಿ ಸರಿಯಾದ ದಾಖಲೆಯನ್ನು ಒದಗಿಸುವುದರ ಮೂಲಕ ಮತ್ತೆ ನಾವು ತಡೆಯಾಜ್ಞೆಯನ್ನು ಪಡ್ಕೊಳ್ತೇವೆ. ಇದು ಕೋರ್ಟಿನಲ್ಲಿ ಇರ್ತಕ್ಕಂಥ ವಿಚಾರ. ಆದರೆ ನಾವು ಎಂದೂ ಕೂಡ ಕೊಲೆ ಬೆದರಿಕೆಗಳನ್ನು ಹಾಕಿದವರಲ್ಲ, ನಾವು ಕೊಲೆ ಬೆದರಿಕೆ ಮಾಡುವವರೆಲ್ಲ. ನಾನೊಬ್ಬ JCA ನ್ಯಾಷನಲ್ ಟ್ರೈನರ್. ನಾನು ಸಾವಿರಾರು ಯುವ ಜನರಿಗೆ ನಾನು ಆಲ್ರೆಡಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಪಾಠ ಪ್ರವಚನಗಳನ್ನು ತರಬೇತಿಗಳನ್ನು ನೀಡ್ತಾ ಬಂದಿದ್ದೇನೆ. ಸುಮಾರು 1,500ಕ್ಕಿಂತ ಹೆಚ್ಚು ತರಬೇತಿಗಳನ್ನು ಮಾಡಿದ್ದೇನೆ. ನಾನು ಮಾನವ ಪ್ರೇಮಿ. ಎಂದೂ ಕೂಡ ನಾನು ಮಾನವನ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವ ನನ್ನದಲ್ಲ. ಹಾಗಿರುವಾಗ ನಾವು ಕೊಲೆ ಬೆದರಿಕೆ ಮಾಡಲಿಕ್ಕೆ ಸಾಧ್ಯತೆಗಳಿದೆಯಾ? ಖಂಡಿತವಾಗಿ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಎಂದೂ ಕೂಡ ಹಾಗೆ ಮಾಡಲಿಲ್ಲ ಅನ್ನೋತಕ್ಕಂಥ ವಿಚಾರ ತಮ್ಮ ಮುಂದೆ ಇಡ್ತಾ, ಇದು ನನ್ನ ಘನತೆ ಗೌರವಕ್ಕೆ. ನಾನೊಬ್ಬ ಸ್ವರ್ಣ ಗ್ರಾಮೀಣ ಕೋಆಪರೇಟಿವ್ ಸೊಸೈಟಿನ ವೈಸ್ ಪ್ರೆಸಿಡೆಂಟು. ಸೊ ನನಗೆ ನನ್ನದೇ ಅಂತ ಗೌರವ ಘನತೆ ಇದೆ. ಇದನ್ನು ಹಾಳು ಮಾಡಬೇಕು, ನನ್ನ ವ್ಯವಹಾರವನ್ನು ಹಾಳು ಮಾಡಬೇಕಂತಕ್ಕಂಥ ದುರುದ್ದೇಶದಿಂದ MK ಗಡಾಡಿ ಅನೇ ಮೊಯ್ದೀನ್ ಕುನ್ಯಾ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಖಂಡಿತವಾಗಿಯೂ ಸುಳ್ಳಾಗಿರ್ತಕ್ಕಂಥದ್ದು. ಈಗಾಗಲೇ ನಾನು ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಪಿಟಿಷನನ್ನು ಕೊಟ್ಟಿದ್ದೇನೆ. ನಾನು ಆಲ್ರೆಡಿ ಅವರ ಮೇಲೆ ಪಿಟಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ, ನಾನು ಅಂಥದ್ದನ್ನು ಮಾಡಲಿಲ್ಲ, ನಾನು ಅಂಥ ಕೊಲೆ ಬೆದರಿಕೆಯನ್ನು ಮಾಡಲಿಲ್ಲ, ಅವರಲ್ಲಿ ಮಾತಾಡಲು ಕೂಡ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಅವರು ಈ ರೀತಿ ಮಾಡೋದನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಜೊತೆಗೆ ಎಲ್ಲ ಗ್ರಾಹಕ ಬಂಧುಗಳು ಹಿಂದೆ ಯಾವ ರೀತಿ ಎಕ್ಕದ ಎಣ್ಣೆಗೆ ಸಪೋರ್ಟನ್ನು ಮಾಡ್ತಾ ಇದ್ದೀರಾ, ನನ್ನ ಉತ್ಪನ್ನಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟನ್ನು ಮಾಡಬೇಕು. ಆದಷ್ಟು ಬೇಗನೆ ಮತ್ತೆ ನಾನು ಎಕ್ಕಮಾಲೆ ಎಣ್ಣೆಗೆ ಅದಕ್ಕೆ ತಡೆಯಾಜ್ಞೆಯನ್ನು ತರಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತಕ್ಕಂಥ ಹೇಳಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಕಾರ್ಕಳ.